ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿರುವಂತಹ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆದರು ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಸೆಲೆಕ್ಟ್ ಆಗಿದ್ರು ಮತ್ತು ಈ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಫ್ಯಾಮಿಲಿ ವೀಕ್ ಕೂಡ ಇತ್ತು. ಸೊ ಎಲ್ಲ ಫ್ಯಾಮಿಲಿಗಳು ಈ ವಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀರಾ, ಸೊ ಅಂಥ ಸ್ಪರ್ಧಿಗಳ ನೀವು ಫಲಕವನ್ನು ಆ ಬೋರ್ಡ್ ಮೇಲೆ ಅಂದರೆ ಸಿಗಿಸಿ ಒಂದು ಕಾರಣಗಳನ್ನ ಕೊಡಬೇಕು ಅಂತ ಹೇಳಿತ್ತು. ಸೊ ಅದೇ ರೀತಿ ಬಿಗ್ ಬಾಸ್ ಏನು ಹೇಳಿತ್ತಪ್ಪ ಅಂದರೆ ಯಾರಿಗೆ ಅತಿ ಹೆಚ್ಚು ಓಟ್ಸ್ಗಳು ಬರುತ್ತೆ ಈ ವಾರ ಕ್ಯಾಪ್ಟನ್ ಆಗೋಕ್ಕೆ ಅಂಥ ಸ್ಪರ್ಧಿಗಳು ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳಿದರು. ಸೊ ಅದೇ ರೀತಿ ಈಗ 11 ಜನ ಫ್ಯಾಮಿಲಿ ಅಂದರೆ 11 ಜನದಲ್ಲಿ ಕಾವ್ಯವರ ಫ್ಯಾಮಿಲಿ ಹೊರತುಪಡಿಸಿ 10 ಜನ ಫ್ಯಾಮಿಲಿಯಲ್ಲಿ ಈಗ 10 ಜನ ಫ್ಯಾಮಿಲಿಯಲ್ಲಿ ಟೋಟಲ್ ಆಗಿ ಗಿಲ್ಲಿಯವರ ಹೆಸರು ತುಂಬಾ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಹಾಗಾಗಿ ಈಗ ಇವರಿಬ್ಬರ ಮಧ್ಯೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನ ಯಾರು ವಿನ್ ಆಗ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂದರೆ ತುಂಬ ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಸ್ಟೈಲಲ್ಲೇ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿರುವಂಥ 2 ಸ್ಪರ್ಧಿಗಳ ಮಧ್ಯೆ ಒಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಮುಂಚೆ ಬಿಗ್ ಬಾಸ್ ಏನು ಹೇಳಿತ್ತು, ಯಾರಿಗೆ ಅತಿ ಹೆಚ್ಚು ಓಟ್ಸ್ಗಳು ಬರುತ್ತೆ ಅವರು ಕ್ಯಾಪ್ಟನ್ ಆಗುವಂಥ ಅವಕಾಶ ಸಿಗುತ್ತೆ ಅಂತ. ಹಾಗಾಗಿ ಇಲ್ಲಿ 10 ಜನ ಫ್ಯಾಮಿಲಿಯಲ್ಲೂ ಸಹ ಗಿಲ್ಲಿ ಹೆಸರು ತುಂಬಾ ಕೇಳಿ ಬಂದಿತ್ತು. ಸೊ ಆ ಕಾರಣಕ್ಕೋಸ್ಕರ ಗಿಲ್ಲಿ ನಾನೇ ಕ್ಯಾಪ್ಟನ್ ಆದೆ ಅಂತ ಖುಷಿ ಪಡ್ತಾ ಇದ್ದ. ಬಟ್ ಆದರೆ ಎಲ್ಲರನ್ನೂ ಕುಂದಿಸ್ಕೊಂಡು ಬಿಗ್ ಬಾಸ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಹೇಳುವಾಗ ಅಂದರೆ ಏನು ಮಾಡ್ತು ಬಿಗ್ ಬಾಸ್ ಫಸ್ಟಿಗೆ, ಸೊ ಈ ವಾರದ ಕ್ಯಾಪ್ಟನ್ಸಿ ಸೆಲೆಕ್ಟಿಗೆ ಅಂದರೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿರುವ ಅಂತ ಒಂದು ಪದನ ಯೂಸ್ ಮಾಡುವಾಗ ಸೊ ಗಿಲ್ಲಿಯವರು ಎದ್ದು ಕೈ ಮುಗಿತಾರೆ. ಅಂಥ ಸಮಯದಲ್ಲಿ ಬಿಗ್ ಬಾಸ್ ಏನು ಮಾಡುತ್ತೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿರುವ ಗಿಲ್ಲಿ ಮತ್ತು ಅಶ್ವಿನಿ ಅಂತ ಹೇಳುತ್ತೆ. ಸೊ ಆಗ ಗಿಲ್ಲಿಯವರ ರಿಯಾಕ್ಷನ್ ಬೇರೆ ರೀತಿಯೇ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಇಬ್ಬರ ಮಧ್ಯೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಕೊಟ್ಟಿದೆ ಈ ವಾರ. ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಇವರ ಮಧ್ಯೆ ಈಗ ಒಂದು ಟಾಸ್ಕ್ ಕೂಡ ನಡೀತಾ ಇದೆ. ಟಾಸ್ಕ್ ಯಾವ ರೀತಿಯಪ್ಪ ಅಂದರೆ ಒಂದು ಚೌಕಾಕಾರದ ಒಂದು ಆ್ಯಂಗಲ್ನ ಹಾಕಿದ್ದಾರೆ, ಅದರೊಳಗಡೆ ಕೆಲವೊಂದಿಷ್ಟು ಬಾಲ್ಸ್ಗಳನ್ನ ಇಟ್ಟಿದ್ದಾರೆ, ಅವ್ರ ಕೈಯಲ್ಲಿ ಒಂದು ಬಕೆಟ್ನ ಕೊಟ್ಟಿದ್ದಾರೆ ಮತ್ತು ಒಂದು ಬಲೂನ್ನ ಕೊಟ್ಟಿದ್ದಾರೆ. ಸೊ ಬಲೂನ್ ನೆಲಕ್ಕೆ ಬರದಂತೆ ಅವ್ರ ಕೈಯಲ್ಲಿ ಹೊಡಿತಾ ಸೊ ಆ ಒಂದಿಷ್ಟು ಬಾಲ್ಗಳನ್ನ ಕಲೆಕ್ಟ್ ಮಾಡಬೇಕು. ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೋ ಅವರು ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಆ ಬಲೂನ್ ನೆಲಕ್ಕೆ ಮುಟ್ಟೋ ಹಾಗಿಲ್ಲ. ಬೈ ಮಿಸ್ಟೇಕಾಗಿ ಬಲೂನ್ ಏನಾದರೂ ನೆಲಕ್ಕೆ ಮುಟ್ಟಿದರೆ ಅವರು ಆ ಕಲೆಕ್ಟ್ ಮಾಡಿರುವಂಥ ಬಾಲ್ಗಳನ್ನ ಮತ್ತೆ ರಿಟರ್ನ್ ಚೆಲ್ಲಿ ಮತ್ತೆ ಆ ಬಾಲ್ಗಳನ್ನ ಕಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು ವಿನ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯವರ ನಡುವೆ ತುಂಬಾ ಪೈಪೋಟಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಅವ್ರು ಏನು ಮಾಡ್ತಾರೆ, ಆ ಬಲೂನ್ನ ಫೋಲ್ ಮಾಡಿಬಿಡ್ತಾರೆ, ಅಂದರೆ ಆ ನೆಲಕ್ಕೆ ಮುಟ್ಟಿಸ್ಬಿಡ್ತಾರೆ. ಹಾಗಾಗಿ ಅವರು ಇಷ್ಟು ಬಾಲ್ಗಳನ್ನ ಚೆಲ್ತಾರೆ. ಫೈನಲಿ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ವಿನ್ನರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರದ ಕ್ಯಾಪ್ಟನ್ ಆಗಿ ಗಿಲ್ಲಿಯವರು ಸೆಲೆಕ್ಟ್ ಆಗಿದ್ದಾರೆ. ತುಂಬ ಜನರ ಆಸೆ ಇತ್ತು ಯಾವಾಗ ಗಿಲ್ಲಿಯವರು ಕ್ಯಾಪ್ಟನ್ ಆಗ್ತಾರೆ ಅಂತ. ಸೊ ಫೈನಲಿ ಈ ವಾರ ಅಂದರೆ 13ನೇ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ 10 ಜನ ಫ್ಯಾಮಿಲಿಯವರ ಆಸೆನೂ ಅದೇ ಆಗಿತ್ತು, ಯಾಕಪ್ಪ ಅಂದರೆ ಗಿಲ್ಲಿಯವರನ್ನು ಕ್ಯಾಪ್ಟನ್ ಆಗಬೇಕು ಅಂತ. ಸೊ 10 ಜನದಲ್ಲಿ 2 ಇಲ್ಲ 3 ಜನ ಮಾತ್ರ ಅಶ್ವಿನಿಗೆ ವೋಟ್ ಹಾಕಿದ್ರು, ಉಳಿದಂತಹ ಎಲ್ಲ ಫ್ಯಾಮಿಲಿನೂ ಕೂಡ ಗಿಲ್ಲಿಗೆ ವೋಟ್ ಹಾಕಿತ್ತು. ಸೊ ಅವರ ಆಸೆನೂ ಅದೇ ಆಗಿತ್ತು. ಸೊ ಇಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆದರೆ ಅವನು ಯಾವ ರೀತಿ ಕ್ಯಾಪ್ಟನ್ಸಿ ಕೆಲಸನ ಮಾಡಿಸ್ತಾನೆ, ಮನೆ ಕೆಲಸನ ಹೇಗೆ ಮಾಡಿಸ್ತಾನೆ ನೋಡಬೇಕು ಅಂತ ತುಂಬ ಜನರ ಆಸೆ ಕೂಡ ಆಗಿತ್ತು. ಅದೇ ರೀತಿ ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಒಂದು ಟಾಸ್ಕ್ ಮುಖಾಂತರ ಗಿಲ್ಲಿ ಟಾಸ್ಕಲ್ಲಿ ವಿನ್ ಆದ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಈಗ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡೋದು ಒಂದು ಗ್ರ್ಯಾಂಡ್ ಎಂಟ್ರಿ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಇಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ರೂಮ್ಗೆ ಒಂಥರ ರೌಡಿ ಥರ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ರಾಜಾದಿ ರಾಜ ಮಾತಾಂಡ ಅನ್ನೋ ಒಂದು ಜೈಕಾರ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿಯವರು ಹಣೆಗೆಲ್ಲ ಬೊಟ್ಟಚ್ಕೊಂಡು ಸೊ ಒಂದು ಪಂಜೆನ ಉಟ್ಕೊಂಡು ಒಂದು ಖಡಕ್ ಲುಕ್ಕಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಇವರ ಒಂದು ಮಾಜಿ ಡೈಲಾಗ್ಗಳು ಸಹ ಇದ್ದಾವೆ. ಏನಪ್ಪ ಅಂದರೆ ಸೊ ನಾನು ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದು ಎಲ್ಲರೂ ನೋಡಲಿ ಅಂತ ಅಲ್ಲ, ನಾನು ಎಲ್ಲರನ್ನೂ ಕಾಣಲಿ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಓ ಅನ್ನೋ ಒಂದು ರಿಯಾಕ್ಷನ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಗಿಲ್ಲಿ ಅವರು ಕ್ಯಾಪ್ಟನ್ ಆದ ಮೊದಲ ದಿನವೇ ಕ್ಯಾಪ್ಟನ್ಸ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಕಡೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರುವಂಥ ಖುಷಿ ಕೂಡ ಇದೆ, ಹಾಗೆ ಒಂದು ರೂಲ್ಸ್ನು ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಕ್ಯಾಪ್ಟನ್ ಆದ ಖುಷಿಯಲ್ಲಿ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡುವಂಥ ಒಂದು ಬರದಲ್ಲಿ ಸೊ ಮೈಕ್ನೇ ಹಾಕಿಲ್ಲ. ಸೊ ಮೈಕ್ನ ಬಿಟ್ಬಿಟ್ಟು ಕ್ಯಾಪ್ಟನ್ ರೂಮ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಡೈರೆಕ್ಟಾಗಿ ಹೇಳಿದೆ, ಏನಪ್ಪ ಅಂದರೆ
ಅಂದರೆ ಗಿಲ್ಲಿ ಮೊದಲು ನೀವು ಮೈಕನ್ನು ಹಾಕಿಕೊಳ್ಳಿ ಅಂತಲೂ ಕೂಡ ಹೇಳಿದೆ. ಸೊ ಈಗ ಒಂದು ರೂಲ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ಮೈಕ್ನ ರೂಲ್ನ ಬ್ರೇಕ್ ಮಾಡಿದರೆ ಏನೆಲ್ಲ ಮಾಡಬೇಕು ಅಂತ ಎಲ್ಲ ಸ್ಪರ್ಧಿಗಳ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಅದೇ ರೀತಿ ಈಗ ಕ್ಯಾಪ್ಟನ್ ಆದ ಮೊದಲ ದಿನವೇ ಸೊ ಗಿಲ್ಲಿ ಅವರು ಎಲ್ಲರ ಹತ್ರನೂ ಕೂಡ ಹೋಗಿ ಕ್ಷಮೆ ಕೇಳಬೇಕು ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಎಲ್ಲ ಜನ ಅಂದ್ಕೊಂಡಿದ್ರು ಗಿಲ್ಲಿ ಯಾವ ಕ್ಯಾಪ್ಟನ್ ಆಗ್ತಾನೆ ಅಂತ. ಸೊ 13ನೇ ವಾರದ ಕ್ಯಾಪ್ಟನ್ ಆಗಿ ಗಿಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಆಲ್ಮೋಸ್ಟ್ ಈ ವಾರ ಕ್ಯಾಪ್ಟನ್ ಆಗಿ ಗಿಲ್ಲಿ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫ್ಯಾಮಿಲಿಗೂ ಈಗ ಕಂಪ್ಲೀಟ್ ಆಗಿದೆ. ಸೊ 11 ಜನ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡ್ತು ಅದರಲ್ಲಿ. ಸೊ 11ನೇದಾಗಿ ಸೊ ನಮ್ಮ ಕಾವ್ಯ ಅವರ ಫ್ಯಾಮಿಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲವು ಮನೆಯ ಮೂಲ ನಿಯಮಗಳ ಉಲ್ಲಂಘನೆ ಆಗಿದೆ. ಸೊ ಆ ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಯಾಕಪ್ಪ ಅಂದರೆ 2 ಬಾರಿ ಅವರಿಗೆ ವಾರ್ನಿಂಗ್ ಸಹ ಕೊಟ್ಟರು, ಮತ್ತೆ ಅದೇ ವಿಷಯನ ಮಾತಾಡ್ತಾಯಿದ್ರು. ಬಟ್ ಇಲ್ಲಿ ತಪ್ಪು ಕಾವ್ಯವರ ಫ್ಯಾಮಿಲಿ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಿದ್ದಾರೆ. ಸೊ ಅವರು ಕೂಡ ಎಲ್ಲರ ಜೊತೆ ಎಂಜಾಯ್ ಮಾಡ್ಬೋದಿತ್ತು. ಅವರು ಬಂದು 2 ಅವರ್ಗೆ ಸೊ ಅವರು ವಾಪಸ್ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತೆ ರೀ ಎಂಟ್ರಿ ಆಗ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದು ತುಂಬ ಪೆಂಡಿಂಗಲ್ಲಿದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ, ಇವತ್ತಿನ ಎಪಿಸೋಡ್ನಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ನಿನ್ನೆ ಒಂದು ಲೈವ್ ಎಪಿಸೋಡ್ನು ಸಹ ಕಟ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಇಲ್ಲಿ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಹೇಗೆ ಅನ್ನಿಸ್ತಾ ಇದೆ, ಮತ್ತು ಹೇಗೆ ಕ್ಯಾಪ್ಟನ್ ಆಗಿ ತುಂಬ ಇಷ್ಟ ಆಯಿತಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈಗ ಆಲ್ರೆಡಿ ವೋಟಿಂಗ್ ಪೋಲ್ಗಳು ಕ್ಲೋಸ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ನಿನ್ನೆನೇ ಕ್ಲೋಸ್ ಆಗಿದೆ. ಸೊ ನೋಡೋಣ ಈ ವಾರ ಎಲಿಮಿನೇಷನ್ ಇರುತ್ತಾ ಅಂತ. ಸೊ ಆಲ್ರೆಡಿ ಎಲಿಮಿನೇಷನ್ ಇದ್ದೇ ಇರುತ್ತೆ. ಯಾರು ಹೋಗ್ಬೋದು ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. 10 ಜನ ಸ್ಪರ್ಧಿಗಳಿಗೆ ನೀವು ಯಾರು ವೋಟ್ ಮಾಡಿದ್ದೀರಾ, ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಫೈನಲಿ ಈಗ ಬಿಗ್ ಬಾಸ್ ಮನೆಯ 13ನೇ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗೋದರಲ್ಲಿ ಅಶ್ವಿನಿ, ರಕ್ಷಿತಾ, ಧ್ರುವಂತ್ ಮತ್ತು ಸೂರಜ್ ಈ ಒಂದಿಷ್ಟು ಜನ ಪೆಂಡಿಂಗ್ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಟೋಟಲ್ ಆಗಿ 4 ಜನ ಸ್ಪರ್ಧಿಗಳು ಪೆಂಡಿಂಗ್ ಇದ್ದಾರೆ. ಈ 4 ಜನ ಫೈನಲಿ ಕ್ಯಾಪ್ಟನ್ಸ್ ಆದರೆ ಈ ಮನೆಯ ಎಲ್ಲ ಅಂದರೆ ಈ 12ನೇ ಸೀಸನಲ್ಲಿ ಎಲ್ಲ ಸ್ಪರ್ಧಿಗಳು ಕ್ಯಾಪ್ಟನ್ ಆಗದ ರೀತಿಯೇ ಆಗುತ್ತೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳಷ್ಟೇ. ಈಗ ಎಲಿಮಿನೇಷನ್ ಆಗಿ ತುಂಬ ಜನ ಹೋಗಿದ್ದಾರೆ. ಅವ್ರನ್ನ ಹೊರತುಪಡಿಸಿ ಈಗ ಉಳಿದಂಥ 11 ಜನ ಸ್ಪರ್ಧಿಗಳನ್ನು ಕ್ಯಾಪ್ಟನ್ ಆಗುವಂಥ ಚಾನ್ಸ್ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ, ಅಷ್ಟರೊಳಗಡೆ ಅವರು ಇದ್ದರೂ ಇರ್ಬೋದು, ಮನೆಯಿಂದ ಹೊರಗಡೆ ಹೋದರೂ ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಈ ಒಂದು ವಾರ ಹೇಗಿತ್ತು, ಮತ್ತು ಯಾವ ಫ್ಯಾಮಿಲಿ ಇಷ್ಟ ಆಯಿತು, ಮತ್ತು ಯಾರು ತುಂಬ ಇಷ್ಟ ಆಯಿತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಸಣ್ಣ ಮಾಹಿತಿನ ತಿಳಿಸಿ. ಸೊ ನಿನ್ನೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿತ್ತು. ಬಾಳುವರ ಫ್ಯಾಮಿಲಿ ಅಂತ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ತುಂಬ ಜನ ಹೇಳ್ತಾ ಇದ್ರಿ ಗಿಲ್ಲಿ ಫಿಸಿಕಲಲ್ಲಿ ಏನೂ ಇಲ್ಲ, ಟಾಸ್ಕ್ ವಿಚಾರ ಬಂದರೆ ಟಾಸ್ಕಲ್ಲಿ ಏನು ಆಟ ಆಡಲ್ಲ, ವೇಸ್ಟ್ ಅನ್ನೋ ರೀತಿ ಆಟ ಆಡ್ತಾಯಿದ್ರು. ಫೈನಲಿ ಈಗ ಒಂದು ಟಾಸ್ಕ್ ಮುಖಾಂತರ ಅವರಿಗೆ ಒಂದು ತಿರುಗೇಟು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದು ಟಾಸ್ಕ್ ಆಟ ಆಡಿ ಗೆಲ್ಲೋ ಒಂದು ಇದು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಬಟ್ ಫೈನಲಿ ಈಗ ಒಂದು ಟಾಸ್ಕ್ ಮುಖಾಂತರನೇ ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಒಂದು ಟಾಸ್ಕು. ಇಲ್ಲಿ ಅಶ್ವಿನಿಯವರಿಗೂ ಗೆಲ್ಲುವಂಥ ಚಾನ್ಸಸ್ ಇತ್ತು. ಬಟ್ ಅಶ್ವಿನಿಯವರೇ ಆ ಒಂದು ಆಟನ ಹಾಳು ಮಾಡಿಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಬಾಲ್ನ ಆ ಗ್ರೌಂಡ್ ಒಳಗಡೆ ಆಡೋಬಿಟ್ಟು ಸೊ ಬಾಲ್ನ ಬಿಟ್ಟು ಹೊರಗಡೆ ಆಡೋಕ್ಕೆ ಹೋಗ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಬಲೂನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಬಟ್ ಅಶ್ವಿನಿಯವರು ಆ ಒಂದು ಬಲೂನ್ಗೂ ತುಂಬ ಕಷ್ಟಪಟ್ಟರು ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಟಾಸ್ಕ್ನಲ್ಲಿ ಈ ಒಂದು ಬಲೂನ್ ಟಾಸ್ಕಲ್ಲಿ ಫೈನಲಿ ಸೊ ಈಗ ಇವರಿಬ್ಬರ ಒಂದು ಟಾಸ್ಕ್ ಮಧ್ಯೆ ಸೊ ಇಲ್ಲಿ ಗಿಲ್ಲಿ ಅವರು ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಶ್ವಿನಿಯವ್ರಿಗೆ ಗೆಲ್ಲುವಂಥ ಚಾನ್ಸಸ್ ತುಂಬಾ ಇತ್ತು. ಯಾಕಪ್ಪ ಅಂದರೆ ಎಲ್ಲ ಬಾಲ್ಗಳಿಂದ ಅತಿ ಹೆಚ್ಚು ಬಾಲ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಫೈನಲಿ ಆ ಒಂದು ಗೇಮ್ನ ಫೋಲ್ ಮಾಡಿಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಆ ಬಲೂನ್ನ ನೆಲಕ್ಕೆ ಮುಟ್ಟಿಸಿ ಆ ಒಂದು ಕಾರಣಕ್ಕೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸೋತರು ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.